ದೇವಾಲಯದ ಸಮಿತಿಯ ಸಂಚಾಲಕ ಗಂಗಾಧರ್ ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ತಾಯಿಗೆ ವಿಶೇಷವಾದ ಹಲಗು ಸೇವೆ ಸಲ್ಲಿಸಿದ್ರು. ಯಾವುದೇ ರೋಗ ರುಜಿನಗಳು ಸಮಾಜಕ್ಕೆ ಬಾರದಂತೆ ಹರಕೆ ಹೊತ್ತ ಭಕ್ತಾದಿಗಳು ಖಡ್ಗದಿಂದ ತಮ್ಮ ಎದೆಗೆ ಬಡಿದುಕೊಳ್ಳುವ ಮೂಲಕ ಹಲಗು ಸೇವೆ ಪೂರೈಸಿದ್ರು. ತಾಯಿ ದರ್ಶನ ಪಡೆದು ಬಂದ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಯಿತು. ವಿಶೇಷವಾದ ಅಲಂಕಾರಗಳು, ವಿಶೇಷವಾದ ಪೂಜೆಗಳು ಎಲ್ಲ ಭಕ್ತಾದಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ನಮ್ಮ ನೇಕಾರ ಕುಲಬಾಂಧವರಿಂದ ಒಂದು ತಲತಲಾಂತರಗಳಿಂದ ನಮ್ಮ ತಾತ ಹಾಗೆ ಎಲ್ಲರೂ ಕೂಡ ನೂರಾರು ವರ್ಷಗಳಿಂದ ಒಂದು ದೇವಿಗೆ ಅವರ ಒಂದು ದಿನದ ಸೇವೆಯನ್ನ ಸಮರ್ಪಣೆ ಮಾಡೋದ್ರ ಮೂಲಕ ಹಲಗು ಸೇವೆ ಅಂದ್ರೆ ಕತ್ತಿಯಲ್ಲಿ ಸೇವೆ ಮಾಡಿಕೊಳ್ಳುವುದರ ಮೂಲಕ ಅಮ್ಮನವ್ರಿಗೆ ಸೇವೆಯನ್ನು ಮಾಡಿಕೊಂಡು ಹಿಂದಿನ ಕಾಲ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚೌಡೇಶ್ವರಿ ದೇವಸ್ಥಾನ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ, ಜನತೆಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಬರಲಿ, ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಸೂಚನೆಯಲ್ಲಿ ಮತ್ತೆ ಲಕ್ಷ್ಮಿ ಎಲ್ಲರಿಗೂ ಸಹ ಒಲಿಲಿ, ಎಲ್ಲರೂ ಕೂಡ ಲಕ್ಷ್ಮಿ ಸಂತೃಪ್ತಿಯಾಗಿರ್ಲಿ, ನಮ್ಮ ಮನೆಗಳಲ್ಲಿ ತಾಂಡವಾಡ್ಲಿ ಅಂತ ಹೇಳಿ ಮನಸ್ಫೂರ್ತವಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಹಲವು ಸೇವೆಯನ್ನ ಎಲ್ಲ ಕುಲಬಾಂಧವರಿಂದ ಮಾಡಿದೀವಿ. ಅದು ಜೊತೆ ಒಳಗಡೆ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ ಇದು. ಇವರು ಹಳಬರು ಏನಿದ್ದಾರೆ ಅವರು ಬಹಳ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ. ಅದ್ರ ಬಗ್ಗೆ ಅವರು ಹೇಳ್ತಾರೆ ಏನ್ ರಸಾಯನ ಯಾವ ರೀತಿ ಅಂತ ಹೇಳಿ. ಅದು ಕೂಡ ತಲತಲಾಂತರದಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಮತ್ತೆ ವರ್ಷಕ್ಕೆ ಒಮ್ಮೆ ಬಾರಿ ಈ ರಸಾಯನ, ಈ ಟೇಸ್ಟ್ ಕೂಡ ಬರ್ತಕ್ಕಂಥದ್ದು ವರ್ಷಕ್ಕೆ ಒಮ್ಮೆ ಬಾರಿ. ಅದು ನಾವು ಅದೇ ರೀತಿ ನಾವು ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆತರ ಒಂದು ರಸಾಯನ ಬರೋದಿಲ್ಲ. ಅದು ಬಹಳ ವಿಶೇಷವಾದ ಒಂದು ಇವತ್ತು. ಮತ್ತೆ ಅಮ್ಮನವರಿಗೆ ಆನಂದವಾಗಿರ್ತಕ್ಕಂಥ ಲಕ್ಷ್ಮಿ ಅಲಂಕಾರವನ್ನ ನಮ್ಮ ಅರ್ಚಕರು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯ ಮುಖಂಡರು, ಭಕ್ತಾದಿಗಳು ಇದ್ದರು. ಅಕ್ಷಯ್ ವಿ, ಅಮೋಘ್ ಟಿವಿ, ದೇವನಹಳ್ಳಿ.